ಗಾಡಿ ತಗೊಂಡು ಒಂದು ವಾರಕ್ಕೆಲ್ಲ ಸ್ಟಾರ್ಟ್ ಆಗ್ತಾ ಇಲ್ಲ. ಇದು ನಮ್ಮೂರಿಗೆ ಬಸ್ಗಳ ಫೆಸಿಲಿಟಿ ಇಲ್ಲ ಸರ್. 7 ಕಿಲೋಮೀಟರ್ ಬಸ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ನಾವು ಸಾಲ ಮಾಡಿ ಗಾಡಿಗಳು ತಗೊಂಡ್ರೆ ಅದಕ್ಕೆ ನೀಟಾಗಿ ರೆಸ್ಪಾನ್ಸ್ ಇಲ್ಲ. ಇಲ್ಲಿನ ಕಸ್ಟಮರ್ ಕೇರ್ ಫೋನ್ ಮಾಡ್ಬಿಟ್ಟು ಹೇಳಿದ್ರೆ ಇಲ್ಲಿ ಮೇಡಮ್ ನಾವು ಬರ್ತೀವಿ, ನಿಮ್ದೇ ಒಂದೇ ಕೆಲಸ ಅಲ್ಲ ಅಂತಂತಾರೆ. ಮೊನ್ನೆ ಬಂದು ಬ್ಯಾಟ್ರಿ ಚೇಂಜ್ ಮಾಡಿಸೋ 3ನೇ ಸಲ, 2 ತಿಂಗಳಿಗೆ 3ನೇ ಸಲ ಬ್ಯಾಟ್ರಿ ಚೇಂಜ್ ಮಾಡಿಸಿರೋದು. MD ಅವ್ರಿಗೆ ಫೋಟೋ ವರ್ಕ್ ಕಳ್ಸೋದಲ್ಲ, ಡೈರೆಕ್ಟ್ MDನೇ ಕರ್ಸಿ ಇಲ್ಲಿ ಅಷ್ಟೇ ಸಿಂಪಲ್ ಆಗಿ ಕರ್ಸಿ. ಫೋಟೋ ವರ್ಕ್ ಕಳ್ಸೋದೇನಿದೆ, ಡೈರೆಕ್ಟ್ ಆಗಿ ಕರ್ಸಿ, ಇಲ್ಲೇ ಇರ್ತೀವಿ ಕರ್ಸಿ. ನಿಮ್ಮ ದುಡ್ಡು ಹೊಂಡೋದು ಸರ್ 2 ವರ್ಷದಿಂದ ನಾನು ಜಗಳ ಮಾಡಿದ್ದೀನಿ. ಆಯ್ತಪ್ಪ, ನಾನು ಕ್ಷಮೆ ಕೇಳ್ತೀನಿ ಕೊಡಪ್ಪ ದುಡ್ಡಿಲ್ಲಿ ನನಗೆ ಪ್ರಾಬ್ಲಮ್ ಆಗಿರೋದಕ್ಕೆ. ಅಲ್ಲಿ ಗಾಡಿ ಒಳಗೆ ಬಂದು ಸರ್ ಇದೇ ಗಾಡಿ ನಮ್ಮ ಮನೆ ಲೇಡೀಸ್ ಓಡಾಡ್ತಾರೆ, ಪರಿಜ್ಞಾನ ಏನು ಇಲ್ಲದ್ರಿ. ಕೇರ್ಲೆಸ್ ಸುಮ್ಮನೆ ಮಡಗಿದಿರಲ್ರಿ. ಏನ್ ಗಿರೀಶ್ ಅವ್ರ ಹೆಸರು ಕರೆಕ್ಟ್ ಆಗಿ ಮಡಿಕೊಂಡ್ರೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಕೇಳ್ಕೊಳ್ಳಿ, ಪ್ರಾಬ್ಲಮ್ ಕೇಳ್ಕೊಳ್ಳಿ. ಸರ್ ನೀವು ಕರೆಸಿದಾರೆ ಓಕೆ ಗುಡ್. ನನಗೆ ಎಲ್ಲೋಡ್ರಿ ನೋಡಿ, ನಾನು ಒಂದು ಎಂಪ್ಲಾಯಿ, ನೀವು ಒಂದು ಕೆಲಸಗಾರ, ನೀವು ನಾನು ನಿಮ್ಮ ಮಾಡಿ ಪರವಾಗಿಲ್ಲ ವಿಡಿಯೋ ನಾನು ಕೇಳ್ತೀನಿ. ನಾನು ವಿಡಿಯೋ ಮಾಡಿ ಕ್ಯಾಮ್ರಾ ಇಟ್ಟರೆ ಮಂದೆ ಅಲ್ಲ, ನಾವೆಲ್ಲಿ ನಾವು ಮಾಡ್ಕೊಡಲ್ಲ ಹೇಳಿಲ್ಲ ಸರ್. ನಾನು ಮಾಡಕ್ ಕೊಡಲ್ಲ ಅಂತ ಹೇಳಿಲ್ಲ, ನನ್ನೇ ಮಾಡ್ಕೊಳ್ಳಿ, ಅದ್ರಲ್ಲೇನಿದೆ. ನಾನು ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ, ಕೇಳಿ ಇವ್ರನ್ನೇ ಕೇಳಿ, ಅದ್ರಲ್ಲೇನಿದೆ. ನಿಮ್ಮ ಕಸ್ಟಮರ್ ಪರವಾಗಿ ಬಂದ್ರೆ ಕಸ್ಟಮರ್ ಹತ್ರ ಕರೆಕ್ಟಾಗಿ ಇಷ್ಟು 5 ವರ್ಷ ಕಸ್ಟಮರ್ ಕೇಳಕ್ ಬಂದ್ರೆ ಅವ್ರ ಮೇಲೆ ತೆಗಿಬಾರ್ದಂತೆ ಕಸ್ಟಮರ್ ಬೇನಲ್ ಕಾಂತರಾಜು ಮನೆ ಹತ್ರ ಟರ್ಬೋ ಮೋಟರ್ಸ್ ಇದೆಯಲ್ಲ, ಅವ್ರ ಮೇಲೆ ಹೋಗ್ತಾರ ಎಲ್ಲರೂ ಇಲ್ಲ ಇದೆ. ಟರ್ಬೋ ಮೋಟರ್ಸ್ ಇಲ್ಲಿ ಬೆನ್ಮಂಗ್ಲ ಅಂತ ನೋಡಿದಷ್ಟು ಕರೆಕ್ಟ್ ಆಗಿ ಹ್ಞೂ ಸರ್, ನೋಡ್ಸೋಣಕ್ ಬರಲ್ಲ. ಮತ್ತೆ ಕಸ್ಟಮರ್ಗಳು ಇಲ್ಲಿ ಗ್ರಾಹಕರಿಗೆ ಇದು ಮಾಡಿದ್ದಾರೆ ಫೋಟೋ ಸರ್. ಅವ್ರು ಸ್ಟಾರ್ಟಿಂಗ್ ಹಂಗೆ ಮೋಸ ಮಾಡಿದ್ದಾರೆ. ಕೊಟ್ಟರೆ ಒಂದು ಗಾಡಿ ಸರ್, ಅಮೌಂಟ್ ಕೊಟ್ಟು ಒಂದು ಗಾಡಿ ಬೇಕಾದ್ರೆ ಗಾಡಿ ಸರ್ವಿಸ್ ಮಾಡ್ತಾರೆ. 10 ಜನ ಕಂಪ್ಲೇಂಟ್ ಮಾಡ್ತಾರೆ, ಬೆಳಗ್ಗೆ ಬಂದು ನಿಂತ್ಕೊಂಡ್ರೆ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ. ಸರ್ ಗಾಡಿ ತಗೊಂಡು ಫೆಬ್ರವರಿ ಎಂಡಿಂಗಲ್ಲಿ ತಗೊಂಡಿದ್ದು, ಗಾಡಿ ತಗೊಂಡು ಒಂದು ವಾರಕ್ಕೆಲ್ಲ ಸ್ಟಾರ್ಟ್ ಆಗ್ತಾ ಇಲ್ಲ. ಇದು ನಮ್ಮೂರಿಗೆ ಬಸ್ಗಳ ಫೆಸಿಲಿಟಿ ಇಲ್ಲ ಸರ್. 7 ಕಿಲೋಮೀಟ್ರ್ ಬಸ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ನಾವು ಸಾಲ ಮಾಡಿ ಗಾಡಿಗಳು ತಗೊಂಡ್ರೆ ಅದಕ್ಕೆ ನೀಟಾಗಿ ರೆಸ್ಪಾನ್ಸ್ ಇಲ್ಲ. ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಅಂತ 2 ಸಲ ಬಂದು ಅಲ್ಲೇ ಮೆಕ್ಯಾನಿಕ್ ರೆಡಿ ಮಾಡಿಕೊಟ್ಟಿದ್ದಾರೆ. ಅವ್ರು ಬಂದರೆ ಗಾಡಿ ತಗೊಂಡು ಒಂದು ವಾರಕ್ಕೆ ಪ್ರಾಬ್ಲಮ್ ಆದ್ರೂ ಅವ್ರು ಬಂದ್ರೂ ನಾವೇ ಅವರಿಗೆ ಎಕ್ಸ್ಟ್ರಾ ಪೇ ಮಾಡಬೇಕು. ಗಾಡಿ ತಗೊಂಡು ಒಂದು ವಾರಕ್ಕೆಲ್ಲ ನಾವೇ ಪೇ ಮಾಡಬೇಕು, ಅದಕ್ಕೇನು ಗ್ಯಾರಂಟಿ ಇರಲ್ವಾ? ಮತ್ತಿವಾಗ ಮತ್ತೆ ಪ್ರಾಬ್ಲಮ್. ಮೊನ್ನೆ ಬಂದು ಬ್ಯಾಟ್ರಿ ಚೇಂಜ್ ಮಾಡಿಸೋ 3ನೇ ಸಲ, 2 ತಿಂಗಳಿಗೆ 3ನೇ ಸಲ ಬ್ಯಾಟ್ರಿ ಚೇಂಜ್ ಮಾಡಿಸಿರೋದು. ಬ್ಯಾಟ್ರಿ ಚೇಂಜ್ ಮಾಡಿದ್ರು ಮತ್ತಿವತ್ತು ಅಲ್ಲಿ ದೊಡ್ಡಪಳ್ಳಿದ ಹತ್ರ ಓದ್ತಾ ಇದ್ದೀವಿ, ಅಲ್ಲಿ ಯಾರೂ ಇಲ್ಲ, ಕೇಳೋರು ಯಾರೂ ಇಲ್ಲ. ಕಾಡ್ದಾರಲ್ಲಿ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡ್ತಾ ಇರ್ತೀವಿ, ಗಾಡಿ ಸ್ಟಾಪ್ ಆಗೋಯ್ತು. ಏನು ಮಾಡೋದು? ಇಲ್ಲಿನ ಕಸ್ಟಮರ್ ಕೇರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ರೆ ಇಲ್ಲಿ ಮೇಡಮ್ ನಾವು ಬರ್ತೀವಿ, ನಿಮ್ಮದೇ ಒಂದೇ ಕೆಲಸ ಅಲ್ಲ ಅಂತಂತಾರೆ. ಕಾಡ್ದಾರಲ್ಲಿ ಒಬ್ಬರೇ ಕಾಯ್ಕೊಂಡು ಕೂತ್ಕೊಂಡಿರೋಣ ಸರ್? ಎಲ್ಲಾರ್ದು ಇದೇ ಪ್ರಾಬ್ಲಮ್. ಗಾಡಿ ತಗೊಂಡಾಗಿಂದ ನೀಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಫುಲ್ ಕ್ಯಾಶ್ ಕೊಟ್ಟು ನಾವು ಗಾಡಿ ತಗೊಂಡಿದ್ದೀವಿ. ಏನಕ್ಕೆ ನಾವು ಗಾಡಿ ತಗೊಳ್ಳೋದು? ಇಲ್ಲ ಬರ್ತೀವಿ ರೀ ಮೇಡಮ್ ಅಂತಂತಾರೆ. ಅವ್ರು ನಮ್ಮನ್ನು ಅಲ್ಲಿಗೆ ಬಂದರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು. ಎಲ್ಲಿಂದ ದುಡ್ಡು ತಂದು ಕೊಡೋಣ? ಲಕ್ಷ ಕೊಟ್ಟು ಗಾಡಿ ತಗೊಂಡು ಮತ್ತೆ ಅವ್ರಿಗೆ ಲಂಚ ಕೊಟ್ಕೊಂಡು ಕೂತ್ಕೊಳ್ಳೋಣ? ಎಲ್ಲ ಬೇಜವಾಬ್ದಾರಿ ಮಾತು. ಈ ಟೆಕ್ನಿಕಲ್
ಪ್ರಾಬ್ಲಮ್ ಆಗಿದೆ, ಸರಿ ಮಾಡ್ತೀವಿ ಸರ್. ಫಸ್ಟ್ನೇ ಸಲ ಎರಡನೇ ಸಲ ಬಂದಾಗೆ ಅವ್ರು ನೀಟಾಗಿ ರೆಸ್ಪಾನ್ಸ್ ಮಾಡಿದ್ದಿದ್ರೆ ಇಷ್ಟೆಲ್ಲ ಸೀನೆ ಆಗ್ತಿರ್ಲಿಲ್ಲ. ನಾವು ಹೊರ ಇದ್ದಾಗ ಗಾಡಿ ಆಫ್ ಆದರೆ ನಮಗೆ ಯಾರು ಸರ್ ಜವಾಬ್ದಾರಿ? ಹೆಣ್ಮಕ್ಳುಗಳು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳುಗಳು ಗಾಡಿ ತಗೊಂಡು ಆಚೆಗೆ ಬರೋದೇ ತಪ್ಪ, ಒಳಗಡೆನೇ ಇರ್ಬೇಕಾ? ಇದು ಯಾವುದು ಶೋರೂಮ್ ಇದೆ ಸರ್ ಬಿನ್ಮಂಗ್ಲ ಶೋರೂಮ್, ಹೋಂಡಾ ಶೋರೂಮ್. ಕೊಟ್ಟಿದ್ದೆ ಒಂದು ಗಾಡಿ ಮತ್ತು ಬ್ಯಾಟ್ರಿಗಳ ಪ್ರಾಬ್ಲಮ್ಮು ನಮ್ದಲ್ಲ, ನಾವು ಜವಾಬ್ದಾರಲ್ಲ. ಆಮ್ರೂನ್ ಕಂಪ್ನಿದು, ನಾವು ಆಮ್ರೂನ್ ಕಂಪ್ನಿದು ಹಾಕ್ತೀರಾ ಹೋಂಡಾ ಕಂಪ್ನಿದು ಹಾಕ್ತೀರಾ ಅಂತ ಎಲ್ಲ ಪಾರ್ಟ್ಸ್ ಎಲ್ಲ ಬಿಚ್ಚಿ ನೋಡ್ತೀವ ಸರ್. ಅದಕ್ಕೆ ಹೋಂಡಾ ಶೋರೂಮ್ ಅವರ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಎಷ್ಟು ಇದು ತ್ಯಾಗ ಮಾಡಿ ಎಷ್ಟು ದುಡ್ಡು ರೂಪಾಯಿ ಕೂಡಿಟ್ಟು ಸ್ತ್ರೀ ಶಕ್ತಿಯಲ್ಲಿ ಸಾಲ ಮಾಡಿ ಗಾಡಿ ತಗೊಂಡಿದ್ದು ಸರ್. ಆಚೆ ಹೆಣ್ಮಕ್ಳು ಹೋಗಿ ದುಡಿಬೇಕಲ್ವಾ? ಜೀವನ ಹಂಗೆ ಆಗೋತೈತೆ ಇವತ್ತಿನ ಕಾಲದಲ್ಲಿ. ಎಲ್ಲ ಬೆಲೆಗಳು ಏರ್ಕೊಂಡು ಕೂತವೆ. ಅದಕ್ಕೋಸ್ಕರ ನಾವು 100 ಕನಸುಗಳು ಕಟ್ಟು ಜೀವನ ಮಟ್ಟ ಸುಧಾರಿಸ್ಕೊಳ್ಳೋಣ ಅಂತ ತಗೊಂಡ್ರೆ ಸಾಲ ಮಾಡಿ ಗಾಡಿ ತಗೊಂಡಿರೋದು. ಹಾಂ ಸರ್, ಇವಾಗ 2 ಸಲ ಬಂದಾಗೂ ಬ್ಯಾಟ್ರಿ ಸರಿ ಇಲ್ಲ ಅಂತ ಹೇಳಿದ್ರು. ಇವತ್ತು ಪ್ರಾಬ್ಲಮ್ ಆಗಿ ಸ್ವಲ್ಪ ನಾವು ಇದು ಕರೆಕ್ಟಾಗಿ ನೋಡಿ ಅಂತ ಹೇಳಿದ್ರೆ ಇವಾಗ ಕಾಯಿಲ್ ಹೋಗಿದೆ ಅಂತ ಹೇಳ್ತಾರೆ. ಆ ಕಾಯಿಲ್ ಹೋಗಿರೋದನ್ನ 2 ಸಲ ಪ್ರಾಬ್ಲಮ್ ಆಗೈತಲ್ಲ, ಅವಾಗೇ ನೋಡ್ಬೇಕು ತಾನೆ. ಫಸ್ಟ್ ಸರ್ವಿಸ್ ಮಾಡಿಸಿದ್ದೀವಿ, ಅವಾಗೂ ನೋಡಿಲ್ಲ. ಈಗ ಗಾಡಿ ತಗೊಂಡಾಗ ಬರ್ಬೇಕಾದ್ರೆ ಯಾವ ರೀತಿ ಮಾತಾಡಿಸ್ತಾರೆ ಅವರು? ಸರ್, ಗಾಡಿ ತಗೊಂಡಾಗ ಬರ್ಬೇಕಾದ್ರೆ ಇಲ್ಲೇ 20 ಗಾಡಿ ತಗೊಂಡೋಗ್ಬೇಕು ನಾವು, ಸಾಲ ಸೋಲ್ ಮಾಡೋದ್ರು ಅನ್ನಂಗೆ ಮಾತಾಡ್ತಾರೆ. ಏನು ನಯ ವಿನಯ. ಆಮೇಲೆ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ, ಇಲ್ಲಿ ಬಂದರೂ ರೆಸ್ಪಾನ್ಸ್ ಇಲ್ಲ. ಯಾರು ಮ್ಯಾನೇಜರ್ ಹೆಸರು? ಮ್ಯಾನೇಜರ್ ಮುನಿಸ್ವಾಮಿ ಅಂತ ಮ್ಯಾನೇಜರ್ ಹೆಸರು. ನಮಗೆ ಗಾಡಿ ಡೆಲಿವರಿ ಕೊಟ್ಟವರು ಗಿರೀಶ್ ಅಂತ. ಈಗೆಲ್ಲಿ ಗಿರೀಶ್? ಅಲ್ಲಿ ಆ ಕಡೆ ಇದ್ದಾರೆ ಸರ್. ನನಗೇನು ಕಂಪ್ಲೇಂಟೇ ಮಾಡಿಲ್ಲ ಅಂತಾರೆ. ಆ ಫೋನ್ ನಂಬರಿಗೆ ಮಾಡಿದ್ರೆ ಒಂದು ನಂಬರ್, ಮತ್ತೊಂದು ನಂಬರ್, ಇನ್ನೊಂದು ನಂಬರು, 15 ಫೋನಿಗೆ ಫೋನ್ ಮಾಡಬೇಕು ಸರ್ ನಾವು. ಹೌದು, ಲಕ್ಷ ತಗೊಂಡು ಅಲಕ್ಷ್ಯ ಮಾಡಿದ್ರೆ ಹೆಂಗೆ ಸರ್? ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕು, ಹೆಂಗೆ ಹೋಗೋದು ನಾವು? ಊರಲ್ಲಿ ಹೋಗ್ಲಿ ಬಸ್ಗಳ ಫೆಸಿಲಿಟಿ ಆದರೂ ಇದ್ದರೆ ಗಾಡಿ ತಂಟೆಗೆ ಹೋಗ್ತಾ ಇರಲಿಲ್ಲ. ಹೋಗ್ಲಿ ಪೆಟ್ರೋಲ್ ಉಳಿಸೋಣ, ಮೋದಿ ಹೇಳಿದ ಮಾತಿಗೆ ಅನವಶ್ಯಕವಾಗಿ ಬಳಸೋದು ಬೇಡ ಅಂತ. ಊರಲ್ಲಿ ಅವಶ್ಯಕತೆ ಇರೋದಕ್ಕಲ್ವಾ ತಗೊಂಡಿದ್ದು. ಊರಲ್ಲಿ ಬಸ್ ಇದ್ದಿದ್ರೆ ನಾವು ಏನು ಬಂಡವಾಳ ಆಗ್ತಾ ಇರಲಿಲ್ಲ. ಗಾಡಿ ಸರ್ವಿಸ್ ಮಾಡಿಸಿದಾದ್ಮೇಲೆ ಇವಾಗ ಬರುತ್ತಲ್ಲ, ಇದು 3 ಸರ್ವಿಸ್ ಮಾಡಿಸಿದ್ಮೇಲೆ ವಾಡೆ ಇದಿರುತ್ತಲ್ಲ, ವಾಡೆ ಎಲ್ಲ ಹಕ್ಕು ಥರ ಆಗಿತ್ತು. ಗ್ರೀಸೆ ಎಲ್ಲ ಇದು ಮಾಡಿಲ್ಲ, ಬಿಚ್ಬಿಟ್ಟು ಗ್ರೀಸ್ ಹಾಕಬೇಕು. ಅವೆಲ್ಲ ಗ್ರೀಸೇ ಹಾಕಲ್ಲ, ಹಂಗೆ ವಾಪಸ್ ಕಳಿಸಿದ್ರು 2-3 ಸತಿ. ಅದಾದ್ಮೇಲೆ ನಾನು ಬೇರೆ ಕಡೆ ಸರ್ವಿಸ್ ಮಾಡಿಸ್ಮೇಲೆ ಗೊತ್ತಾಗಿದ್ದು ಅದು ಪ್ರಾಬ್ಲಮ್. ಇವಾಗ ಇಲ್ಲಿ ಸರ್ವಿಸೇ ಮಾಡಿಸಲ್ಲ, ನಾನು ಬೇರೆ ಕಡೆ ಮಾಡಿಸ್ಕೊತಾ ಇದ್ದೀನಿ. ಅಲ್ಲ, ಇವಾಗ ಇವ್ರು ಕೊಡಬೇಕಾದ್ರಂತ ಕಾಳಜಿ ನೆಕ್ಸ್ಟ್ ಸರ್ವಿಸ್ಗೆ ಹಾಕಿರಲ್ಲ ಅವ್ರಿಗೆ ಆಗೋಯ್ತಲ್ಲ, ಟಾರ್ಗೆಟ್ ಆಯಿತು, ಮುಗೀತು. ಅದಕ್ಕೆ ಕಾಳಜಿ ಇರಲ್ಲ. ಒಂದು ಗಾಡಿ ಅಲ್ವಾ, ಇನ್ನೊಂದು ಎಷ್ಟು ಗಾಡಿ ಇನ್ನೊಬ್ರು ಹೊಸಬ್ರು ಬೇಕೋ ಅದಕ್ಕೆ ಬರ್ತಾರೆ ಹೊಡಿಕೊಂಡು. ಅಲ್ಲ, ಏನು ಇಷ್ಟೊಂದು ಕಂಪ್ಲೇಂಟ್ ಆದರೆ ಹೆಂಗೆ ಅಂತ? ಕಂಪ್ಲೇಂಟ್ ಅಲ್ಲ ಸರ್, ಅವಾಗ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲಿ, ನಾನು ಸುಮ್ಮನೆ ಹಿಂಗೆ ಹೋದು. ಅದಿಷ್ಟು ಸುಮ್ಮನೆ ಇವಾಗ ಎಷ್ಟು ಹೇಳಿದ್ರು ಪ್ರಾಬ್ಲಮ್ ಸೊಲ್ಯೂಷನ್ ಆಗಲ್ಲ. ಸುಮ್ಮನೆ ಇದು ಎಷ್ಟು ರಿಪೀಟ್ ಆಗ್ತಾನೆ ಇರ್ತದೆ ಹೊರತು ನೆಗ್ಲಿಜೆನ್ಸಿ ಅಂದರೆ ಇವಾಗ ಕಸ್ಟಮರ್ ಒಂದ್ಸತಿ ಅಷ್ಟೇ. ಅವರು ಒಬ್ಬರು ಕಸ್ಟಮರ್ ಬಂದರೆ ಒಂದು ಗಾಡಿ ತಗೊಂತಾರೆ, ಇನ್ನೊಬ್ಬ ಹೊಸ ಕಸ್ಟಮರ್ ಹುಡುಕತ್ತಾರೆ ಅವರು. ಅದು ಅವ್ರ ಟಾರ್ಗೆಟ್ ಅಷ್ಟೇ. ಅಲ್ಲ, ಅವ್ರು ಯಾರೋ ಒಬ್ರು ಹೇಳ್ತಿದ್ರು ಆಗಲೇ, ಸರ್ ನಮಗೆ ತೋರಿಸಿದ್ದು ಒಂದು ಗಾಡಿ, ಅವ್ರು ಕೊಟ್ಟಿದ್ದು ಒಂದು ಗಾಡಿ, ಎಷ್ಟು ಮಹಾ ಮೋಸ ಮಾಡ್ತಾರೆ ಸರ್ ಅಂತ. ಸರ್ ಅದು ಅವೆಲ್ಲ ಪ್ರಾಬ್ಲಮ್ ಸರ್, ಏನು ಮಾಡೋಕ್ಕಲ್ಲ. ಇವಾಗ ಗಾಡಿ ಹೊಸ ಗಾಡಿ ಅಂತ ಯಾವುದೋ ಒಂದು ಕೊಡ್ತಾರೆ, ನಾವು ತಗೊಂಡೋಗಿರ್ತೀವಿ. ಎಲ್ಲದು ಬ್ರ್ಯಾಂಚ್ ಇದು? ಏರಿಯಾ ಸರ್ ಇದು ನೆಲಮಂಗಲ ಹತ್ರ ಬಿನ್ಮಂಗಲ ಬ್ರಾಂಚು, ಟರ್ಬೋ ಹೋಂಡಾ ಅಂತ. ಸರ್ ಫಸ್ಟ್ ಒಂದು ವಾರ ಅಷ್ಟೇ ಗಾಡಿ ಓಡಿದ್ದು, ತಿರ್ಗಾ ಬ್ಯಾಟ್ರಿ ಲೋ ಆಯಿತು. ಫೋನ್ ಮಾಡಿ ಕರೆಸ್ತೋ, ಆಮೇಲೆ ಏನೂ ಆಗಿಲ್ಲ, ವೈರು ಲೂಸ್ ಆಗಿದೆ ಅಂತ ಇದು ಮಾಡಿ ಹೊರಟೋದ್ರು. ತಿರ್ಗದ್ದು ಬೆಳಿಗ್ಗೆ ಸ್ಟಾರ್ಟೇ ಆಗಿಲ್ಲ. ಲೂಸ್ ಆಗ್ಬಿಡ್ತದ ವೈರು? ಒಂದು ವಾರನೂ ಆಗಿಲ್ಲ ಅನ್ಸುತ್ತೆ, 3 ದಿವಸಕ್ಕೇ ನಿಂತೋಗ್ಬಿಡ್ತು. ಆಮೇಲೆ ತಿರ್ಗಾ ಕರೆಸ್ತೋ, ಆಮೇಲೆ ತಾಂಬಂದು ಸರ್ವಿಸ್ ಮಾಡಿ ಕೊಟ್ಟರು. ಒಂದು ವಾರ 15 ದಿವಸ ಓಡ್ತು ಅಷ್ಟೇ. ತಿರ್ಗಾ ಇದೇ ಪ್ರಾಬ್ಲಮ್ ಬ್ಯಾಟ್ರಿ. ಮತ್ತೆ ಕೇಳಕ್ಕೆ ಬಂದರೆ ಇಷ್ಟೊಂದು ದೌರ್ಜನ್ಯ ಮಾಡ್ತಾರಲ್ಲ, ಏನು ಹೇಳ್ತೀರಾ ಸರ್? ಸರ್ ದೌರ್ಜನ್ಯ ಮಾಡ್ತಾವ್ರೆ. ನಾವು ರೆಸ್ಪಾನ್ಸ್ ಒಂಚೂರು ಕೊಡ್ತಾ ಇಲ್ಲ ಸರ್. ಅದು ಕೇಳಿದ್ಕೆ ಇಲ್ಲ ಬಿಡ್ರಿ, ಏನೂ ಆಗಲ್ಲ, ಇದು ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡಿಬಿಡ್ರಿ, ಸುರೋತದೆ ಅಂತ ಹೇಳಿದ್ರು. ಅದೆಲ್ಲ ಮಾಡಿರೂ ಮಾಮೂಲಿ ಇದೇ ಪ್ರಾಬ್ಲಮ್ ಬಂದೈತೆ ಸರ್. ಇದು 4ನೇ ಸತಿ 2 ತಿಂಗಳಿಗೆ. ಅಲ್ಲ, ಈಗ ಇದು ಗ್ರಾಮಾಂತರ ಸರ್. ಹಾಂ, ಗ್ರಾಮಾಂತರ ಎಲ್ಲ ಭಾಗದಲ್ಲಿ ಈ ರೀತಿ ಮೋಹ ಅಲ್ಲ, ಲೇಡೀಸು ತಗೊಂಡೋಗಿ ಇದು ಕಾಡು ಪ್ರದೇಶ ನಮ್ಮ ಕಡೆ ಎಲ್ಲಂದ್ರೆ ಅಲ್ಲಿ ನಿಂತೋದ್ರೆ ಅಲ್ಲಿಂದ ತಿಳ್ಕೊಂಬರೋಕ್ಕಾಗುತ್ತಾ? ಹೊಸ ಗಾಡಿ, ಹಳೆ ಗಾಡಿ ಆಗಿದ್ರೆ ಏನೋ ಹಳೆ ಗಾಡಿ ಪ್ರಾಬ್ಲಮ್ ಆಗೈತೆ ಅಂತ ಹೇಳ್ಬೋದಾಯ್ತು. ತಗೊಂಡು 2 ತಿಂಗಳಾಗಿಲ್ಲ, 4 ಸತಿ ಪ್ರಾಬ್ಲಮ್ ಬಂದೈತೆ ಸರ್. ನೆಕ್ಸ್ಟ್ ಈ ಶೋರೂಮಲ್ಲಿ ಎಸ್ಪೆಷಲಿ ತಗೊಳ್ಳೋರಿಗೆ ಏನು ಎಚ್ಚರಿಕೆ ಕೊಡ್ತೀರಿ? ಎಚ್ಚರಿಕೆ ಅಂದ್ರೆ ನೋಡಿ ತಗೊಳ್ಳಿ ಅಂತ ಹೇಳ್ಬೇಕಷ್ಟೇ.